ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು techessentialskannada ಯೂಟ್ಯೂಬ್ ಚಾನಲ್. ಬನ್ನಿ ನಾವು ಇವತ್ತಿನ ವಿಡಿಯೋದಲ್ಲಿ ನಾವು ಆಲ್ಮೋಸ್ಟು ಮಳೆ ಸೀಸನ್ ಬಂತು ಅಂದರೆ, ರೈನ್ ಸೀಸನ್ ಬಂತು ಅಂದರೆ, ಅಥವಾ ಪವರ್ ಫ್ಲಕ್ಚುಯೇಷನಿಂದ ಅಥವಾ ಹೈ ವೋಲ್ಟೇಜಿಂದ ನಮ್ಮ ಕಂಪ್ಯೂಟರ್ ಡೆಸ್ಕ್ಟಾಪಲ್ಲಿರೋಂಥ SMPS ತುಂಬಾ ಬೇಗ ಹಾಳಾಗುತ್ತೆ. ಆ SMPSನ ನಾವು ಲೋಯೆಸ್ಟ್ ಪ್ರೈಸಲ್ಲಿ ನಾವು ಹೇಗೆ ರಿಪೇರಿ ಮಾಡೋದು ಅನ್ನೋದನ್ನು ನಿಮಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಬನ್ನಿ ನಾನಿವಾಗ ನಿಮಗೆ ನಾನು ಲೈವ್ ಆಗಿ ತೋರಿಸ್ತಾ ಇರುವಂಥ SMPS ಯಾವುದು ಅಂದರೆ ಜಿಬ್ರಾನಿಕ್ SMPS. ಇದು ನಿಮಗೆ ಡೆಸ್ಕ್ಟಾಪ್ SMPS ಆಗುತ್ತೆ. 450 ವ್ಯಾಟ್ ಡೆಸ್ಕ್ಟಾಪ್ SMPS ಇದು ನಿಮಗೆ. ಇದರಲ್ಲಿ AC ಇನ್ಪುಟ್ ಬಂದು 3.3 ವೋಲ್ಟೇಜು ಪ್ಲಸ್ 5 ವೋಲ್ಟೇಜು ಪ್ಲಸ್ 12 ವೋಲ್ಟೇಜ್ ಮೈನಸ್ 12 ವೋಲ್ಟೇಜ್ ಪ್ಲಸ್ 5 ವೋಲ್ಟೇಜ್ SP ಅಂತ ಬರುತ್ತೆ ನಿಮಗೆ. 25 ಆ್ಯಮ್ಸ್, 38 ಆ್ಯಮ್ಸ್, 15 ಆ್ಯಮ್ಸ್ ಈ ಥರ ನಿಮಗೆ ಪವರ್ ಕ್ಯಾಲ್ಕುಲೇಷನ್ ಆಗುತ್ತೆ ನಿಮಗೆ. ಔಟ್ಪುಟ್ ಇದು ನಿಮಗೆ AC ಬಂದುಬಿಟ್ಟು ನಿಮಗೆ 230 ವೋಲ್ಟೇಜು 50 ಹರ್ಟ್ಸಲ್ಲಿ ನೀವು 6 ಆ್ಯಮ್ಸನ್ನು ಇದು ಸಪೋರ್ಟ್ ತೊಗೊಳುತ್ತೆ. ಇದನ್ನು ನಾವು ಹೇಗೆ ರಿಪೇರಿ ಮಾಡೋದು ಅನ್ನೋದನ್ನು ನಿಮಗೆ ನಾನು ತೋರಿಸ್ಕೊಡ್ತೇನೆ. ಬನ್ನಿ ಫಸ್ಟ್ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ಈ SMPS ರನ್ ಆಗ್ತಾಯಿಲ್ಲ, ಇದು ಪ್ರಾಬ್ಲಮ್ ಆಗಿದೆ ಇದು. ಯಾಕೆಂದರೆ ನಾನು ಕಸ್ಟಮರ್ ಕಡೆಯಿಂದ ರಿಸೀವ್ ಮಾಡ್ಕೊಂಡಾಗ ಸಿಸ್ಟಮೇ ಆನ್ ಆಗ್ತಾ ಇರಲಿಲ್ಲ. ನಾನು ಬಂದು ಇಲ್ಲಿ ಚೆಕ್ ಮಾಡಿದಾಗ ಕಂಪ್ಲೀಟಾಗಿ SMPS ಶಾರ್ಟ್ ಆಗಿದೆ. ಇದು SMPS ಆನೇ ಆಗ್ತಾಯಿಲ್ಲ. ಫಸ್ಟ್ ನಾವು ಇದರಲ್ಲಿ ನಿಮಗೆ 4 ಸ್ಕ್ರೂಗಳಿರುತ್ತೆ. ಈ 4 ಸ್ಕ್ರೂಗಳನ್ನ ರಿಮೂವ್ ಮಾಡ್ಕೋಬೇಕಾಗುತ್ತೆ. ಈ ಥರ ರಿಮೂವ್ ಮಾಡಬೇಕಾಗತ್ತೆ. ನೀವು ಸ್ಕ್ರೂ ಹಾಕಿಬಿಟ್ಟು ತೆಗೆದುಬಿಟ್ಟು ರಿಮೂವ್ ಮಾಡಬೇಕಾಗತ್ತೆ. ನೋಡಿ ಇಲ್ಲಿ ನಿಮಗೆ ತುಂಬ ಡಸ್ಟ್ ಇದೆ SMPSಲ್ಲಿ. ಈ ಥರ ಡಸ್ಟ್ಗಳಿದ್ದಾಗ ಏನಾಗುತ್ತೆ, SMPS ಬೇಗನೆ ಶಾರ್ಟ್ ಆಗಿಬಿಡುತ್ತೆ. ಫಸ್ಟು ನಾವು ಇದನ್ನು ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಬ್ಲೋವರ್ ಹೊಡೆದ್ಬಿಟ್ಟು ಇದನ್ನು ನಾವು ಡಸ್ಟ್ನ ರಿಮೂವ್ ಮಾಡ್ಕೋಬೇಕಾಗತ್ತೆ. ನಾನು ಇದನ್ನ ಬ್ಲೋವರ್ ಹೊಡೆದು ರಿಮೂವ್ ಮಾಡ್ತಾಯಿದ್ದೀನಿ. ಇವಾಗ ಡಸ್ಟೆಲ್ಲ ರಿಮೂವ್ ಮಾಡ್ತಾಯಿದ್ದೀನಿ. ನೋಡಿ ಹೇಗಿದೆ ಅಂತೇಳಿ. ತುಂಬ ಡಸ್ಟ್ ಇದೆ ಇದರಲ್ಲಿ SMPSಲ್ಲಿ. ಇದನ್ನು ಫಸ್ಟು ನಾವು ಕ್ಲೀನ್ ಮಾಡ್ಕೊಳ್ಳೋಣ.